ಅಂತೂ ಇಂತೂ ತಮಿಳುನಾಡಿನಲ್ಲಿ ನಟ ಜೋಸೆಫ್ ವಿಜಯ್ ಕೊನೆಗೂ ಸಿ ಎಂ ಆಗ್ತಾ ಇದ್ದಾರೆ. ರಾಜ್ಯಪಾಲರು ಅಂಕಿತವನ್ನು ಕೂಡ ಈಗ ನೀಡಲಾಯಿತು. ಸೊ ಮೇ 10ನೇ ತಾರೀಕು 11 ಗಂಟೆಗೆ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈ ಮೂಲಕ ಕಳೆದ 4 ದಿನಗಳಿಂದ ನಡೀತಿರುವಂಥ ರಾಜಕೀಯ ಪ್ರಹಸನ, ಅದರಲ್ಲೂ ಕೂಡ ಮ್ಯಾಜಿಕ್ ನಂಬರ್ ತೋರಿಸಲಿಕ್ಕೆ ಪಟ್ಟಂಥ ಪಡಿಪಾಟಲು ಅಷ್ಟಿಷ್ಟ ಅಲ್ಲ. ನಿಜವಾಗ್ಲೂ ಚುನಾವಣೆ ಮುಂಚಿತವಾಗಿ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಎಷ್ಟು ಮುಖ್ಯನೋ ಅದಕ್ಕಿಂತಲೂ ಕೂಡ ಹೆಚ್ಚು ಮುಖ್ಯ ನಿಜವಾದ ರಾಜಕೀಯ ಏನು, ರಾಜಕೀಯದಲ್ಲಿ ಪಗಡೆ ಆಟ ಹೇಗೆಲ್ಲ ಆಗುತ್ತೆ, ಚದುರಂಗದ ಆಟ ಹೇಗೆಲ್ಲ ಕಾಯಿನ್ಗಳನ್ನು ಯಾರು ಮುಂದೆ ಮೂವ್ ಮಾಡ್ತಾರೆ, ಇದೆಲ್ಲದೂ ಕೂಡ ಅರಿಯದಂಥ ವಿಜಯ್ಗೆ ಎಲ್ಲ ಹೊಸ ಅನುಭವ. 4 ದಿನದಲ್ಲಿ ನಿಜವಾಗ್ಲೂ ಕೂಡ ಕಂಡುಕೊಂಡಂಥ ಸತ್ಯ ಅಂದರೆ ಸರಳ ಬಹುಮತ ಆದರೂ ಸಿಕ್ಕಿದ್ರೆ ಆ ಕಥೆನೇ ಬೇರೆ ಆಗಿರೋದು. ಇಷ್ಟೊತ್ತಿಗೆ ಸಿ ಎಮ್ ಆಗಿ ಹಲವು ಘೋಷಣೆಗಳನ್ನೇ ಮಾಡ್ತಿದ್ದೆ ಅಂಥೇಳಿ ಬಹುಶಃ ವಿಜಯ್ ಅಂದ್ಕೊಂಡಿರ್ಬೋದೇನೋ. ಬಟ್ ಈಗಲೂ ಕೂಡ ತಮಿಳುನಾಡಿನಲ್ಲಿ ಇರುವಂಥ ಬಹಳ ಪ್ರಮುಖವಾದಂಥ ಪ್ರಶ್ನೆ ಅಂದರೆ ಕೊನೆಗೂ ಸರ್ಕಾರ ರಚನೆಯೇನೋ ಮಾಡಿದ್ರು, ಏನು ಮಿತ್ರ ಪಕ್ಷಗಳೇನಿದ್ದಾವೆ, ಸಣ್ಣ ಸಣ್ಣ ಪಾರ್ಟಿಗಳು, ಕಾಂಗ್ರೆಸ್ 5 ಸೀಟ್ ಇದೆ, ಎಡ ಪಕ್ಷಗಳು 4 ಸೀಟ್ ಇದ್ದಾವೆ, 4 ಸ್ಥಾನಗಳಿದ್ದಾವೆ. ಅದರ ಜೊತೆಗೆ VCK 2 ಸ್ಥಾನ ಮತ್ತು ಮುಸ್ಲಿಂ ಸಮಾಜದಂತಲ್ಲಿ ಏನು ಪಾರ್ಟಿ ಏನಿದೆ ಅವರು ಕೂಡ 2 ಸ್ಥಾನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ 120 ಸ್ಥಾನ ಸರ್ಕಾರ ಏನೋ ರಚನೆ ಮಾಡಿದ್ರು. ಬಟ್ ಘೋಷಣೆ ಅಂದರೆ ಚುನಾವಣೆ ಮುಂಚಿತವಾಗಿ ಜನರಿಗೆ ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಘೋಷಣೆಗಳಿದಾವಲ್ಲ, ಭರವಸೆ ಇದೆಯಲ್ಲ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಹೇಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ಅನೌನ್ಸ್ ಮಾಡ್ತೋ ಪ್ರಣಾಳಿಕೆಯಲ್ಲಿ, ಅದೇ ರೀತಿಯಾಗಿ ಅದಕ್ಕಿಂತಲೂ ಕೂಡ ಡಬಲ್ ಇನ್ನು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳು ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 10 ಗ್ಯಾರಂಟಿ ಸ್ಕೀಮ್ಗಳ ರೀತಿ ಇದ್ದಾವೆ. ಯಾವ್ಯಾವ ಸ್ಕೀಮ್ಗಳು, ಕರ್ನಾಟಕದ ಪರಿಸ್ಥಿತಿ ಹೇಗಿದೆ, ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಸಾಲದ ಹೊರೆ ಇನ್ನೆಷ್ಟು ಹೆಚ್ಚಳ ಆಗ್ಬೋದು, ಇವುಗಳ ಕುರಿತಾದಂಥ ಡಿಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಕರ್ನಾಟಕ ಗೌರ್ಮೆಂಟಲ್ಲೂ ಕೂಡ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಬಂದಾದಮೇಲೆ ಇದೆಲ್ಲದೂ ಕೂಡ ಹೊಸತು. ತುಂಬ ಹೆಚ್ಚಿನ ಮಟ್ಟಿಗೆ ಗ್ಯಾರಂಟಿ ಸ್ಕೀಮ್ಗಳು ಇಂಪ್ಲಿಮೆಂಟ್ ನಮ್ಮ ಕರ್ನಾಟಕದಲ್ಲಿ ಅಂದರೆ ಈ ರೀತಿ ಉಚಿತ ಘೋಷಣೆಗಳೇನಿದ್ದಾವೆ ಇವುಗಳು ತುಂಬಾ ಕಡಿಮೆ ಇದ್ವು. ಆದರೆ ತಮಿಳುನಾಡಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಇಲ್ಲ. ಮಿಕ್ಸಿ ಕೊಟ್ಟೆ, ಸೈಕಲ್ ಕೊಟ್ಟೆ, ಗಾಡಿ ಕೊಟ್ಟೆ, ಹೀಗೆ ಒಂದಲ್ಲ ಒಂದು ಪ್ರಣಾಳಿಕೆ ಸೀರೆಗಳನ್ನು ಕೊಟ್ಟೆ, ಹೀಗೆ ಉಚಿತವಾದಂಥ ಕೊಡುಗೆಗಳನ್ನು ಕೊಡುವಂಥ ಕಾರ್ಯವನ್ನು ಮೊದಲು ಶುರು ಮಾಡಿದ್ದೆ ತಮಿಳುನಾಡಿನಲ್ಲಿ. ಈಗ ಅದು ಉತ್ತುಂಗಕ್ಕೂ ಹೋಗಿದೆ, ಪೀಕ್ ಲೆವೆಲ್ಗೆ ಹೋಗಿದೆ ಅಂತಲೇ ಹೇಳ್ಬೋದು. ಕೊಡದೇ ಇದ್ದರೆ ನಮ್ಮ ಪಾರ್ಟಿ ಗೆಲ್ಲೋದಿಲ್ಲ, ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಅದು DMK ಇರ್ಬೋದು, ADMK ಇರ್ಬೋದು, ಈಗ ಹೊಸದಾಗಿ ಬಂದಂಥ ಪಾರ್ಟಿ TVK, ನಟ ವಿಜಯ್ ಅವರ ಪಾರ್ಟಿ, ಆ ಪಾರ್ಟಿ ಕೂಡ ಘೋಷಣೆನ ಮಾಡಿದ್ದು, ವಿಜಯ್ ಘೋಷಣೆ ಮಾಡಿದ್ದು ಆಲ್ಮೋಸ್ಟ್ ಒಂದು 10 ಗ್ಯಾರಂಟಿ ಸ್ಕೀಮ್ಗಳು. ಯಾವ್ಯಾವ ಆ ಗ್ಯಾರಂಟಿ ಸ್ಕೀಮ್ಗಳು ಮೊದಲನೇದಾಗಿ ನೋಡ್ಕೊತ ಬಂದ್ಬಿಡೋಣ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ಸ್ಕೀಮ್ಗಳು ಅಂತ ನೋಡೋದಾದರೆ ನಮ್ಮಲ್ಲಿ ಹೇಗೆ ಗೃಹಜ್ಯೋತಿ ಇದೆಯಲ್ಲ ಅದೇ ರೀತಿ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೇಮ್ ಗೃಹಜ್ಯೋತಿ ಸ್ಕೀಮ್ ರೀತಿ ತಮಿಳುನಾಡಲ್ಲೂ ಕೂಡ 60 ವರ್ಷ ತುಂಬಿರೋರು ಕೂಡ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,500, ನಮ್ಮಲ್ಲಿ 2,000 ರೂಪಾಯಿ ಕೊಡ್ತಾರೆ ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಸ್ಕೀಮಲ್ಲಿ. ಅದೇ ರೀತಿ ಅಲ್ಲೂ ಕೂಡ ಅಪ್ ಟು 60 ಇಯರ್ಸ್ವರೆಗೂ ಕೂಡ ಇಲ್ಲೊಂದು ಲಿಮಿಟ್ ಮಾಡಿದ್ದಾರೆ. ಇವ್ರೇನು ಯಾವುದೇ ರೀತಿಯಂಥ ಲಿಮಿಟ್ ಇಲ್ಲ, ಏಜ್ ಲಿಮಿಟ್, ಬಟ್ ಇಲ್ಲಿ ಲಿಮಿಟ್ ಮಾಡಿದ್ದಾರೆ 2,500. ಇಲ್ಲಿ 2,000 ಕೊಡ್ತಾಯಿದ್ರೆ 2,500 ಕೊಡ್ತೀವಿ ಅಂಥೇಳಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಉಚಿತವಾಗಿ 6 ಸಿಲಿಂಡರ್ ಕೊಡ್ತೇವೆ ಅಂಥೇಳಿ. ಒಂದೊಂದು ಸಿಲಿಂಡರ್ 1,000 ರೂಪಾಯಿವರೆಗೂ ಕೂಡ ಇದೆ. ಈಗ 900ರಿಂದ 1,000 ರೂಪಾಯಿವರೆಗೂ ಕೂಡ ಇದೆ. ಇಂಥವು 6 ಸಿಲಿಂಡರ್ ಕೊಡ್ತೀವಿ ಅಂಥೇಳಿ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಮೊದಲೇ ಪರಿಸ್ಥಿತಿ ಹೇಗಿದೆ ಅಂದರೆ ಗ್ಯಾಸ್ಗಳ ಸಿಲಿಂಡರ್ ಸಿಗದೇ ಇರೋಂಥ ಸಿಚುವೇಶನ್. ಬಟ್ ಈ ಹೊತ್ತಲ್ಲಿ ಈ ಘೋಷಣೆ ಇದೆಯಲ್ಲ ಇದು ನಿಜವಾಗ್ಲೂ ಕೂಡ ಎಫೆಕ್ಟ್ ಆಗೋದಂತೂ ಖಂಡಿತ. ಇದರ ಜೊತೆಗೆ ಮದುವೆ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಅಂದರೆ ವಧುಗೆ 8 ಗ್ರಾಮ್ ಚಿನ್ನ, ಒಂದು ಸವರನ್ ಚಿನ್ನ ಅಂತ ಹೇಳ್ತಾರೆ, ಅದು 8 ಗ್ರಾಮ ಅಥವಾ 10 ಗ್ರಾಮ್ ಅನ್ನೋದು ಇನ್ನೂ ಕೂಡ ಕ್ಲಾರಿಫೈ ಇಲ್ಲ. ಬಟ್ 8 ಗ್ರಾಮ್ ಚಿನ್ನ, ಅದರ ಜೊತೆಗೆ ಒಂದು ರೇಷ್ಮೆ ಸೀರೆ ಕೊಡ್ತೀವಿ ಅಂಥೇಳಿ. 1ರಿಂದ 12ನೇ ತರಗತಿ ಓದುವ ವಿದ್ಯಾರ್ಥಿಗಳ ತಾಯಿ ಅಥವಾ ಅವರ ಪೋಷಕರಿಗೆ ವರ್ಷಕ್ಕೆ 15,000 ರೂಪಾಯಿ ಕೊಡ್ತೀವಿ ಅಂತ. ಅಂದರೆ ಮಕ್ಕಳಿಗೆ ಎಜುಕೇಷನ್ಗೆ ಒಂದಷ್ಟು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಘೋಷಣೆ ಮಾಡಿರೋದು. ಇನ್ನು ತಮಿಳುನಾಡಿನಾದ್ಯಂತನೂ ಕೂಡ ನಮ್ಮಲ್ಲಿ ಹೇಗೆ ಶಕ್ತಿ ಯೋಜನೆ ಇದೆಯಲ್ಲ, ಉಚಿತವಾಗಿ ಮಹಿಳೆಯರು ಓಡಾಡ್ಬೋದು ರಾಜ್ಯಾದ್ಯಂತ, ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಮಹಿಳೆಯರೆಲ್ಲರೂ ಕೂಡ
ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದು. ಆ ರೀತಿಯಾದಂಥ ಸ್ಕೀಮನ್ನು ಕೂಡ ಫ್ರೀ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನು ಹುಟ್ಟುವ ಪ್ರತಿ ಮಗುವಿಗೆ ಒಂದು ಚಿನ್ನದ ಉಂಗುರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಈ ರೀತಿಯಾದಂಥ ಯೋಜನೆ. ಅದರ ಜೊತೆಗೆ ನಿಮಗೆ ನಿರುದ್ಯೋಗಿ ಯುವಕರೇನಿದ್ದಾರೆ ಅವರಿಗೆ ಪದವೀಧರರಿಗಾದರೆ 4,000 ರೂಪಾಯಿ ಪ್ರತಿ ತಿಂಗಳು, ಡಿಪ್ಲೊಮಾ ಹೋಲ್ಡರ್ಸ್ ಆದರೆ ಅವರಿಗೆ 2,500. ನಮ್ಮಲ್ಲಿ ಯುವ ನಿಧಿ ಹೇಗಿದೆಯಲ್ಲ ಸೇಮ್ ಅದೇ ರೀತಿಯಾದಂಥ ಸ್ಕೀಮ್ ಇದು. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಣಾಳಿಕೆಯನ್ನು ಕೂಡ ಈಗಾಗಲೇ ಅನೌನ್ಸ್ ಮಾಡಿರೋದು ಗೊತ್ತಿದೆ. ಇದರ ಜೊತೆಗೆ ಸಹಕಾರಿ ಬೆಳೆ ಸಾಲ ಪಡೆದ ರೈತರಿಗೆ ಬೆಳೆ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ 2 ವಿಧಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬಾಡಿಗೆ ಆಧಾರದಲ್ಲಿ ಭೂಮಿ ಪಡೆದವರು ಅಥವಾ ಕೃಷಿ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ವಾರ್ಷಿಕ 10,000 ರೂಪಾಯಿ ನೇರ ಹೂಡಿಕೆಯನ್ನು ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ನೂಲಿನ ಬೆಲೆ ಏರಿಕೆ ಮತ್ತು ಏರುವ ವಿದ್ಯುತ್ ಬಿಲ್ಗಳಿಗೆ ಪರಿಹಾರ ಅನ್ನೋ ರೀತಿಯಾಗಿ ನೇಕಾರರಿಗೆ ಪ್ರತಿ ವರ್ಷ ಅವರ ಬ್ಯಾಂಕ್ ಖಾತೆಗೆ 30,000 ರೂಪಾಯಿ ಹಣವನ್ನು ಟ್ರಾನ್ಸಾಕ್ಷನ್ ಅಂದರೆ ಅವರಿಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. 30,000 ರೂಪಾಯಿ. ಇನ್ನು ಪವರ್ಲೂಮ್ಗಳಿಗೆ ಪ್ರತಿ ತಿಂಗಳಿಗೆ 1,500 ಯೂನಿಟ್ ಉಚಿತ ವಿದ್ಯುತ್. ನಿಮಗೆ ಗೃಹಜ್ಯೋತಿಯಲ್ಲಿ ಜನಸಾಮಾನ್ಯರಿಗೆಲ್ರಿಗೂ 200 ಯೂನಿಟ್ ಆದರೆ ಪವರ್ಲೂಮ್ ಬಳಸ್ತಿರುವಂಥ ಯಾರ್ಯಾರಿದ್ದಾರೆ ಅವರಿಗೆ ಪ್ರತಿ ತಿಂಗಳು 1,500 ಯೂನಿಟ್ ಉಚಿತವಾಗಿ ಕೊಡ್ತೀವಿ ಅಂತೇಳಿ ಪವರ್. ಇನ್ನು ವಯಸ್ಸಾದವರಿಗೆ ನೀಡುವ ಪಿಂಚಣಿ ಇದೆಯಲ್ಲ ಇದು 3,000 ರೂಪಾಯಿಗೆ ಹೆಚ್ಚಳ ಮಾಡ್ತೇವೆ ಅಂತಲೂ ಕೂಡ ಹೇಳ್ತಾರೆ. ಇವುಗಳೆಲ್ಲವೂ ಬಡ್ಡಿ ಸಹಿತ ಸಾಲಗಳು, ಗ್ಯಾರಂಟಿ, ಅಡಮಾನ, ಅಗತ್ಯವಿಲ್ಲದ ಉದ್ಯಮಗಳಿಗೆ ನೀಡುವ ಸಾಲ, ಇನ್ನೂ ಅನೇಕ ರೀತಿಯ ಯೋಜನೆಗಳಿದ್ದಾವೆ. ಇವು ತುಂಬಾ ಇಂಪಾರ್ಟೆಂಟ್ ಇರುವಂಥ ಯೋಜನೆಗಳು. ಈಗಾಗಲೇ ತಮಿಳುನಾಡಿನಲ್ಲಿ ಎಷ್ಟು ಸಾಲ ಇದೆ ಅಂತ ನೋಡೋದಾದರೆ 10,64,00,000 ಲಕ್ಷ ಕೋಟಿ ಅಂತ. ಮೀನ್ಸ್ 10.5 ಲಕ್ಷ ಕೋಟಿಯಷ್ಟು ಸಾಲ ಇದೆ. ಅಷ್ಟು ಸಾಲ ಮಾಡ್ಕೊಂಡಿರೋದು. ಈಗ ಈ ಗ್ಯಾರಂಟಿ ಸ್ಕೀಮ್ಗಳೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಎಷ್ಟಾಗುತ್ತೆ ಅಂತ ನೋಡೋದಾದರೆ 40% ಒಂದೇ ವರ್ಷಕ್ಕೆ ಹೆಚ್ಚಾಗುತ್ತೆ ಅಂತೆ. ಅಂದರೆ 15 ಲಕ್ಷ ಕೋಟಿ ಸಾಲ ಬರುತ್ತೆ ಅಂಥೇಳಿ. ಹಾಗಾದರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಎಷ್ಟಿದೆ? ಭಾಳ ಎಲ್ರಿಗೂ ಇಂಟ್ರೆಸ್ಟಿಂಗ್ ಇರುವಂಥ ವಿಚಾರ. 7.5 ಲಕ್ಷ ಕೋಟಿ ಸಾಲ ಇದೆ ಅಂತ. ಜಾಸ್ತಿ ಆಯ್ತಲ್ಲ ಅಂಥೇಳಿ ವಿರೋಧ ಪಕ್ಷದವರೆಲ್ಲರೂ ಕೂಡ ಈ ಬಗ್ಗೆ ಟೀಕೆ ಮಾಡಿದ್ರು. ಬಟ್ ಇಲ್ಲ RBI ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಪ್ರಕಾರ ನಮ್ಮದು ಕರೆಕ್ಟಾಗಿದೆ. 7 ಲಕ್ಷ ಕೋಟಿ ಏನಿದೆಯಲ್ಲ ಅದು ಸರಿಯಾಗಿದೆ ಅಂಥೇಳಿ. ಆದರೆ ತಮಿಳುನಾಡಿನ ಪರಿಸ್ಥಿತಿ ಇನ್ನೂ ಕೂಡ ಹದಗೆಟ್ಟಿದೆ. ಈಗಾಗಲೇ ಆಲ್ರೆಡಿ ಇರೋದು 10.5 ಲಕ್ಷ ಕೋಟಿ ಇದೆ. ಈ ಸರ್ಕಾರ ಬಂದಾದ್ಮೇಲೆ ಅಂದರೆ TVK ಸರ್ಕಾರ ಬಂದಾದಮೇಲೆ ಈ ಎಲ್ಲ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟಾಗತ್ತೆ ಅಂತ ನೋಡೋದಾದರೆ ಅದು 15 ಲಕ್ಷ ಕೋಟಿಗೆ ಒಂದೇ ವರ್ಷಕ್ಕೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ 2024-25ರಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳಿಗಾಗಿ ಖರ್ಚು ಮಾಡಿರೋದು ಹಣ ಎಷ್ಟು ಗೊತ್ತಾ? ನಿಮಗೆ ಚೆಕ್ ಮಾಡ್ತಾ ಹೋದರೆ 50,000 ಕೋಟಿ 50,000 ಕೋಟಿ ಖರ್ಚು ಮಾಡಿರೋದು ಗ್ಯಾರಂಟಿ ಸ್ಕೀಮ್ಗಳಿಗಾಗಿ. ಇನ್ನು ಈ ಸ್ಕೀಮ್ಗಳಿಗೆ ಎಷ್ಟೆಷ್ಟು ಖರ್ಚಾಗ್ತಾ ಹೋಗುತ್ತೆ ಅಂತೇಳಿ ತಮಿಳುನಾಡು ಸರ್ಕಾರ TVK ಹೇಳಿರುವಂಥ ಪ್ರಣಾಳಿಕೆ ಪ್ರಕಾರ ನೋಡ್ತಾ ಹೋದರೆ 8 ಗ್ರಾಮ್ ಚಿನ್ನಕ್ಕೆ ಸರಾಸರಿ 14,000 ರೂಪಾಯಿ ಅಂದ್ಕೊಂಡ್ರೂ ಕೂಡ ವರ್ಷಕ್ಕೆ 25,000 ಹೆಣ್ಣು ಮಕ್ಕಳಿಗೆ 280 ಕೋಟಿ ಖರ್ಚು ಮಾಡೋದು. ಇನ್ನು ಮನೆ ಯಜಮಾನಿಗೆ ಪ್ರತಿ ತಿಂಗಳಿಗೆ 2,500 ರೂಪಾಯಿ ರೀತಿ ಈ ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ 50 ಲಕ್ಷ ಕುಟುಂಬಗಳಿಗೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿಗೆ 1,250 ಕೋಟಿ ಖರ್ಚಾಗುತ್ತೆ ಒಂದು ತಿಂಗಳಿಗೆ. ವಿದ್ಯಾರ್ಥಿಗಳ ಓದಿಗಾಗಿ ವರ್ಷಕ್ಕೆ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಹೊಸದಾಗಿರೋದು. ಸೊ ಇದು 10 ಲಕ್ಷ ಮಂದಿಗೆ ಅಂತ ಅಂದ್ಕೊಳ್ಳಿ, 10 ಲಕ್ಷ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ 1,500 ಕೋಟಿ ವರ್ಷಕ್ಕೆ ಖರ್ಚಾಗುತ್ತೆ. ಇನ್ನು ತಿಂಗಳಿಗೆ ಉಚಿತ ಯೂನಿಟ್ಟು ಮತ್ತು ಉಚಿತ ಬಸ್ ಪ್ರಯಾಣ ಇವೆಲ್ಲವಕ್ಕೂ ವರ್ಷಕ್ಕೆ 600ರಿಂದ 1,200 ಕೋಟಿ ರೂಪಾಯಿವರೆಗೂ ಬೇಕಾಗುತ್ತೆ. ಇನ್ನು ರೈತರು ಸಹಕಾರಿ ಕ್ಷೇತ್ರದಿಂದ ಮಾಡಿರೋ ಸಾಲ ಮನ್ನಾ ಕನಿಷ್ಠ 15,000 ಕೋಟಿ ಬೇಕಾಗತ್ತೆ. ಈ ಗ್ಯಾರಂಟಿ ಸ್ಕೀಮ್ಗಳೇನಿದಾವಲ್ಲ, ಎಷ್ಟು ಬಜೆಟ್ ಇಟ್ಟಿದ್ದಾರಲ್ಲ 50,000 ಕೋಟಿ ಅಂತೇಳಿ, ಅದರ 3ರಿಂದ 4 ಪಟ್ಟುವರೆಗೂ ಕೂಡ ಹೆಚ್ಚಾಗತ್ತೆ. ಇನ್ಫ್ಯಾಕ್ಟ್ 5 ಪಟ್ಟುವರೆಗೂ ಹೆಚ್ಚಾಗತ್ತೆ ಅಂತೇಳಿ. ಈಗಾಗಲೇ ರಾಜ್ಯದಲ್ಲಿರುವಂಥ ಪರಿಸ್ಥಿತಿ ಗ್ಯಾರಂಟಿ ಸ್ಕೀಮ್ಗಳಿಂದ ನಿಮಗೆ ಪರ್ಸ್ನಲ್ ಆಗಿ ಅಂದರೆ MLAಗಳಿಗೆ ವಿಶೇಷ ಅನುದಾನ ಏನು ನೀಡ್ತಾ ಇತ್ತು. ಪ್ರತಿ ವರ್ಷ ಅನುದಾನ 5 ಕೋಟಿವರೆಗೂ ಕೂಡ ಕೊಡ್ತಾ ಇದ್ರಲ್ಲ, ಆ ಅನುದಾನನೇ ಕಡಿತ ಮಾಡ್ಲಿಕ್ಕಾಗ್ತದೆ. ಮತ್ತು ಬೇರೆ ಬೇರೆ ಸ್ಕೀಮಲ್ಲಿರುವಂಥ ಹಣನ ಬೇರೆ ಕೊಡುವಂಥ ಕೆಲಸ ಆಗ್ತಾಯಿದೆ. ಗ್ಯಾರಂಟಿ ಸ್ಕೀಮ್ಗಳು ಲಾಂಗ್ ಟರ್ಮಿಗಂತೂ ಖಂಡಿತವಾಗಿ ಕೂಡ ವರ್ಕೌಟ್ ಆಗೋದಿಲ್ಲ. ಬಟ್ ಕರ್ನಾಟಕದಲ್ಲಿ ಅದನ್ನು ನಾವು ಸಕ್ಸಸ್ ಮಾಡ್ತಿದ್ದೀವಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಬಟ್ ಹಾಗೆ ಮುಂದುವರೆದ್ರೆ
ಬಹಳನೇ ಕಷ್ಟ ಆಗುತ್ತೆ. ಇದು ಈ ನಮ್ಮಲ್ಲಿರೋದು ಕೇವಲ 5 ಗ್ಯಾರಂಟಿ ಸ್ಕೀಮ್ಗಳು. ನಮಗೆ ಬಟ್ ತಮಿಳುನಾಡಿನಲ್ಲಿ ಈಗ ಪ್ರಣಾಳಿಕೆಯಲ್ಲಿ ಅವ್ರು ಘೋಷಣೆ ಮಾಡಿದ ರೀತಿ ಎಲ್ಲದೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದಾದರೆ ಖಂಡಿತವಾಗಿ ಕೂಡ ಅಲ್ಲಿಯ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಂತೂ ಹದಗೆಡೋದ್ರಲ್ಲಿ 2 ಮಾತಿಲ್ಲ. ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಕರಪ್ಷನ್ ಎಲ್ಲೆಲ್ಲಿ ಆಗ್ತಾ ಇದೆ ಅದನ್ನು ಕಡಿವಾಣ ಹಾಕ್ತೀನಿ, ತೆರಿಗೆಯನ್ನು ಹೆಚ್ಚು ಸಂಗ್ರಹ ಮಾಡುವಂಥ ಕಾರ್ಯ ಮಾಡ್ತೀನಿ ಅಂತೇಳಿ ವಿಜಯ್ ಹೇಳ್ತಾ ಇದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ ಅಂತೇಳಿ. ಆರ್ಥಿಕ ಶಿಸ್ತು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಲ ಮಾಡಿ 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 ಬರುವಂಥ ಏನು CMಗಳು ಹೋಗ್ತಾ ಹೋದರೆ ಅದರ ಹೊರೆ ಯಾರಿಗೆ ಬೀಳುತ್ತೆ? ಖಂಡಿತವಾಗಿ ಕೂಡ ಮುಂದೆ ಜನರ ಮೇಲೇ ಬೀಳುತ್ತೆ. ಇದು ಆ ಜನರಿಗೆ ಹೊರೆ ಆಗಬಾರ್ದು, ಅನುಕೂಲ ಆಗಬೇಕು. ಅನುಕೂಲ ಆಗೋ ರೀತಿಯಾಗಿ ಮಾಡಲಿ ಅಂತೇಳಿ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ. ನೋಡೋಣ. ಬಟ್ ಇದೆಲ್ಲದೂ ಕೂಡ ಸರಳ ಬಹುಮತವನ್ನು ಕೂಡ ಪಡೆಯದೇ ಇರುವಂಥ TVK ಪಾರ್ಟಿ ತನ್ನ 5 ಸಣ್ಣ ಪುಟ್ಟ ಪಾರ್ಟಿಗಳಿಂದವೆ ಅವರ ಬೇಡಿಕೆಗಳೆಲ್ಲವನ್ನೂ ಕೂಡ ಈಡೇರಿಸಿ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಲ್ಲ ಭರವಸೆ ಏನಿದ್ದಾವೆ ಅವೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.